ವೋಟರ್ ಲಿಸ್ಟೇ ತಯಾರಾಗ್ತದೆ. ಇದು ನಿಮ್ಮ ತಲೆಯಲ್ಲಿ ಇರಬೇಕು. ಯಾವಾಗ ವೋಟ್ ಇಲ್ಲ, ಈಗ ವೆಸ್ಟ್ ಬೆಂಗಾಲ್ ಅಲ್ಲಿ ಮತ್ತು ಬೇರೆ ಕಡೆ ಯಾರು ವೋಟ್ ಇಲ್ಲ ಅವ್ರಿಗೆ ಗೃಹಲಕ್ಷ್ಮಿ ಏನ್ ಅಲ್ಲಿ ಸ್ಕೀಮ್ ಇದೆ ಅದನ್ನು ತೆಗೆದು ಕೊಟ್ಟಿದ್ದಾರೆ. ಮಧ್ಯದಲ್ಲಿ ಬಿಹಾರಲ್ಲಿ ಬೇರೆ ಬೇರೆ ಏನೇನು ಸ್ಕೀಮ್ ಇದೆ ಆ ಸ್ಕೀಮ್ ಅಲ್ಲಿ ವೋಟ್ ಇಲ್ಲ ಅಂತಂದ್ರೆ ನೀವು ಯಾಕೆ ಕೊಡಬೇಕು ಅನ್ನೋದು ಮಾಡ್ತಾರೆ. ಸೊ ಹಂಗೆ ಮುಂದಕ್ಕೆ ಕೇಂದ್ರ ಸರ್ಕಾರದಿಂದ ಮತದಾನ ಇಲ್ಲ ಅಂತಂದ್ರೆ ಯಾವ ತರದ ಹಕ್ಕು ಕೂಡ ಸಿಗ್ಲಿಕ್ಕೆ ಅವಕಾಶ ಬರುವುದಿಲ್ಲ. ಸೊ ಅದಕ್ಕೆ ನಮ್ಮಲ್ಲೂ ಕೂಡ ಅಂತ ಒಂದು ತೊಂದರೆ ಆಗೋದು ಬೇಡ. ನಾನು ಯಾರಿಗೂ ನಾವೇನೀಗ ಓಲ್ಡ್ ಏಜ್ ಪೆನ್ಷನ್ ಕೊಡ್ತಾ ಇದೀವಿ, ವಿಡೋ ಪೆನ್ಷನ್ ಕೊಡ್ತಾ ಇದೀವಿ, ಅನ್ನಭಾಗ್ಯ ಕೊಡ್ತಾ ಇದೀವಿ, ಗೃಹಲಕ್ಷ್ಮಿ ಕೊಡ್ತಾ ಇದೀವಿ, ಗೃಹ ಜ್ಯೋತಿ ಕೊಡ್ತಾ ಇದೀವಿ, ಯಾರಿಗೂ ನಾವು ಕಿತ್ತಾಕಕ್ಕೆ ನಮ್ಗೆ ಇಷ್ಟ ಇಲ್ಲ, ಕಿತ್ತಾಕೋದೂ ಇಲ್ಲ. ಆದ್ರೆ ಯಾರು ಕೊಡ್ತಾ ಇದೀವಿ, ಅವ್ರದೇ ಫೋನ್ ನಂಬರ್ ಕೊಡ್ತಾ ಇದೀವ, ಅವ್ರದೇ ಗುರುತಿನ ಚೀಟಿ ಕೊಡ್ತಾ ಇದೀವ, ಆ ಹಣ ಅವ್ರಿಗೆ ಹೋಗ್ತಾ ಇದೆಯಾ, ಬೇರೆಯವ್ರಿಗೆ ಹೋಗ್ತಾ ಇದೆಯಾ, ಮಗನ್ ಫೋನ್ ನಂಬರ್ ಕೊಟ್ಟಿದ್ದಾರೆ, ಇನ್ ಪಕ್ಕದ ಮನೆಯವ್ರ ಫೋನ್ ಕೊಟ್ಟಿದ್ದಾರೆ, ಇವೆಲ್ಲ ಇದೆ. ವಿದ್ಯುತ್ ಶಕ್ತಿ ಇಲಾಖೆಯಲ್ಲೂ ಕೂಡ ಒಂದೇ ಮನೆ 5 ಮನೆ ಇದೆ ಒಬ್ಬರ ಹೆಸರಿನಲ್ಲಿ. ಅವ್ರದ್ದು 5 ಜನಕ್ಕೆ 5 ಮನೆ ಒಂದೇ ಹೆಸರಿದೆ. ಅದಕ್ಕೆ ನಾವು ದಾಖಲೆ ತಗೋಬೇಕಲ್ಲ, ಯಾರು ವಾಸ ಮಾಡ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ನಮ್ಮ ರಾಜ್ಯದವರ ಹೊರಗಡೆ ರಾಜ್ಯದವರ ಗೊತ್ತಾಗಬೇಕಲ್ಲ. ಈಗ ಸುಮಾರು ಬೆಂಗಳೂರು ನಗರದಲ್ಲಿ ಹೆಚ್ಚು ಕಮ್ಮಿ 20,000ಕ್ಕೂ ಹೆಚ್ಚು ಜನ, 20 ಲಕ್ಷಕ್ಕೂ ಹೆಚ್ಚು ಜನ ಹೊರಗಡೆ ಬಂದು ಇಲ್ಲಿ ವಿವಿಧ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ವೋಟ್ ಇಲ್ಲಿದೆಯಾ, ಹೊರಗಡೆ ಇದೆಯಾ, ಏನು ಇದನ್ನೆಲ್ಲ ಮತ್ತೆ ಪರಿಶೀಲನೆ ಮಾಡ್ಬೇಕಲ್ಲ. ನಾವು ನಮ್ಮ ರಾಜ್ಯದಲ್ಲಿರುವಂತ ಮತದಾರರಿಗೆ ಆ ದೃಷ್ಟಿಯಿಂದ ಬೇರೆಯವ್ರಿಗೂ ಆಶ್ರಯ ನಾವು ಕೊಡಕ್ಕೆ ನಮ್ಮ ರಾಜ್ಯ ತಯಾರಿದೆ. ಆದ್ರೆ ಅವ್ನು ಓಟೇ ಇಲ್ಲ ಅಂತಂದ್ರೆ ನಾವ್ಯಾಕೆ ಮಾಡ್ಬೇಕು? ಬಸ್ಸಲ್ಲೂ ಅಷ್ಟೇ. ಸೊ ಅದಕ್ಕೆ ಬಸ್ಸು ಕೂಡ ಈ ಮುಂದಕ್ಕೆ ಗುರುತಿನ ಚೀಟಿ ಕೊಡಬೇಕು ಹೆಣ್ಮಕ್ಳಿಗೆ ಅಂತ ತೀರ್ಮಾನ ಮಾಡಿದ್ದೇವೆ, ಐಡೆಂಟಿಫಿಕೇಶನ್ ಕಾರ್ಡ್. ಹಿಂಗೆ ಗೃಹಲಕ್ಷ್ಮಿ ಕೂಡ ಗುರುತಿನ ಚೀಟಿ ಕೊಡಬೇಕು ಅಂತ ಮಾಡಿದ್ವಿ. ಹಿಂಗೆ ವಿದ್ಯುತ್ ಶಕ್ತಿಯಲ್ಲೂ ಕೂಡ ಯಾರ ಮನೆಯಲ್ಲಿ ಮಾಡ್ತಾ ಇದೀವಿ ಅದನ್ನ ಮಾಡಿ ಅವ್ರ ಫೋಟೋ, ಅವ್ರ ಫೋನ್ ನಂಬರು ಒಬ್ಬೊಬ್ರು ಎಲ್ಲರೂ ಕೂಡ ಮಾಡಬೇಕು. ಒಂದು ಮನೆಗೆ 3 ಕೊಡಕ್ಕಾಗ್ತದ? ಒಂದು ಮನೆ ಯಜಮಾನಿಗೆ 1 ಕೊಡ್ತೀವಿ. ಯಾರ ಮನೆ ಯಜಮಾನಿ ಇದು ತೀರ್ಮಾನ ಆಗ್ಬೇಕು. ಆದ್ರಿಂದ ಯಾರು ಕೂಡ ವಿರೋಧ ಪಾರ್ಟಿಯವರು ಏನೇ ಪಾಪ ಹೇಳ್ಕೊಳ್ಳಿ, ಅವ್ರ ಸರ್ಕಾರಗಳಲ್ಲಿ ಏನೇನ್ ಆಗ್ತಾ ಇದೆ ಅಂತ ನಾನು ಈಗ ಬಿಡಿಸಿ ಈಗ ನಾನು ಮಾತಾಡಕ್ ಹೋಗುದಿಲ್ಲ. ಬಿಹಾರಲ್ಲಿ ಏನಾಗ್ತಾ ಇದೆ, ಅಸ್ಸಾಂ ಏನಾಗ್ತಾ ಇದೆ, ಮಹಾರಾಷ್ಟ್ರ ಏನಾಗ್ತಾ ಇದೆ, ನಾನು ಅದನ್ನೆಲ್ಲ ಈಗ ನನ್ನ ಚರ್ಚೆ ಮಾಡಕ್ ಹೋಗುದಿಲ್ಲ. ನಾನು ನಮ್ಮ ಬಡವರಿಗೆ ನಾವೇನು ಕಾರ್ಯಕ್ರಮ ಕೊಟ್ಟೋ ಆ ಕಾರ್ಯಕ್ರಮಕ್ಕೆ ಅರ್ಹತೆಗೆ ಏನ್ ಬೇಕೋ ಒಂದು ಮೂಲ ಮತ, ಆ ಮತನ ಕಾಪಾಡ್ಕೊಳ್ಳಿ. ನೀವು ಹುಷಾರಾಗಿರಿ. ಇವತ್ತು ನಿಮ್ಮ BLAಗಳು ಯಾರು BLA ಯಾರಿದ್ದೀರಿ, ಬೂತ್ ಲೆವೆಲ್ ಏಜೆಂಟ್, ಅವರು BLA 2 ಅಂತ ನಾವು ಮಾಡಿದೀವಿ. ಅವರು ಆ ಫಾರಂ ಅನ್ನ ತೆಗೆದುಕೊಂಡೋಗಿ BLO ಏನು ಕೊಡ್ತಾರೆ, ಒಂದ್ ದಿನಕ್ಕೆ 50 ಫಾರಂ ಏನೋ ಮನೆ ಹಂಚಕ್ಕೆ ಅವಕಾಶ ಇದೆ. ಅದ್ರಲ್ಲಿ ವಾಪಸ್ ಕಲೆಕ್ಟ್ ಮಾಡಿ ನೀವು ಹೋಗಿ ವಾಪಸ್ ಅವ್ರಿಗೆಲ್ಲ ಬರ್ಸಿ ಫಿಲ್ಅಪ್ ಮಾಡಿಸಿ ಎತ್ಕೊಂಡು BLO ಕೊಡಬೇಕು. ಒಬ್ಬೊಬ್ರು 10 ಕೊಡಕ್ಕೆ ಅವಕಾಶ ಇದೆ. ಸೊ ಅದನ್ನ ತೆಗೆದುಕೊಂಡು ಹೋಗಿ ಕೊಟ್ಟು ಅವ್ರಿಗೆ ವೋಟರ್ ಲಿಸ್ಟ್ ಅಲ್ಲಿ ಕರೆಕ್ಟ್ ಆಗಿ ಕ್ರಮಬದ್ಧವಾಗಿ ಮತದಾನದ ಹಕ್ಕನ್ನ ಅವ್ರಿಗೆ ಕೊಡಿಸಿ ಆಗ ನಮ್ಮ ಮತಗಳನ್ನ ಉಳಿಸ್ಕೊಳ್ಬೇಕು. ಯಾವುದೇ ಪಾರ್ಟಿಯವರಾಗ್ಲಿ, ಏನು ಯಾರು ಪರ್ಮನೆಂಟ್ ಆಗಿ ದಳಕ್ಕೆ ಹಾಕ್ತಾರೆ, ಕಾಂಗ್ರೆಸ್ಗೆ ಹಾಕ್ತಾರೆ, BJP, ಮತದಾನದ ಹಕ್ಕನ್ನ ಉಳಿಸ್ಬೇಕಾದ್ರು ನಮ್ಮ ಸರ್ಕಾರದ ಕರ್ತವ್ಯ. ಅದಕ್ಕೆ ನಾವು ನಮ್ಮ ಡ್ಯೂಟಿ, ನಿಮ್ ಸರ್ಕಾರ ಇದೆ, ನಿಮ್ ಸರ್ಕಾರ ನೀವು ಮತದಾನದ ಹಕ್ಕನ್ನ ಅವ್ರಿಗೆ ಸರಿಯಾಗಿ ಕಾಪಾಡಿ ಅವ್ರ ಹೃದಯವನ್ನ ಗೆಲ್ಲುವಂತ ಕೆಲಸ ಮಾಡಿ. ಎಲ್ಲ ನಾವು ಅವ್ರಿಗೆಲ್ಲ ಸಹಾಯ ಮಾಡ್ತಾ ಇದೀವಲ್ಲ. ಈ ಹಿಂದೆ ಏನಾದ್ರು BJP ಸರ್ಕಾರ, ದಳ ಸರ್ಕಾರ ಇದ್ದಾಗ ಯಾವ್ದಾದ್ರು ಹೆಣ್ಮಕ್ಳಿಗೆ ಬೆಲೆ ಏರಿಕೆಯಲ್ಲಿ ಏನೋ ಸಹಾಯ ಮಾಡಿದ್ರ? ಗ್ಯಾಸ್ ಅಲ್ಲಿ ತೊಂದರೆ ಆಯ್ತು ಏನಾದ್ರು ಮಾಡಿದ್ರ? ಈಗ ಬೆಲೆ ಏರಿಕೆ ಜಾಸ್ತಿ ಆಗಿದೆ ಏನೋ ಸಹಾಯ ಮಾಡಿದ್ವಾ? ನಾವು ಪ್ರತಿ ಕುಟುಂಬಕ್ಕೂ ಸರಾಸರಿ ವಿದ್ಯುತ್ ಶಕ್ತಿ 200 ಯೂನಿಟ್ಗೆ ಸುಮಾರು 1,500 ರೂಪಾಯಿ ಖರ್ಚಾಗ್ತದೆ. 2,000 ರೂಪಾಯಿ ಅಕೌಂಟ್ಗೆ ನೇರ ಹೋಗ್ತಾ ಇದೆ. ಅಕ್ಕಿ ಕೊಡ್ತಾ ಇದೀವಿ, 10 kg ಅಕ್ಕಿ ಕೊಡ್ತಾ ಇದೀವಿ. ತಿರ್ಗಾ ಎಲ್ಲ ಹೆಣ್ಮಕ್ಳುಗಳೆಲ್ಲ ಬಸ್ಸಲ್ಲಿ ಓಡಾಡ್ತಾ ಇದಾರೆ, ಅವ್ರಿಗೆಲ್ಲ ಫ್ರೀ ಕೊಡ್ತಾ ಇದೀವಿ. ಸರಾಸರಿ 5,000 ರೂಪಾಯಿ ಆಗ್ತದೆ. 5,000 ವರ್ಷಕ್ಕೆ 60,000 ರೂಪಾಯಿ, 65,000 ರೂಪಾಯಿ ಅಷ್ಟು ಕೊಡ್ತಾ ಇದೀವಿ. 2-3 ಜನ ಹೆಣ್ಮಕ್ಳಿದ್ರೆ ಅದು ಬೇರೆ ಎಕ್ಸ್ಟ್ರಾ ಖರ್ಚಾಗ್ತಾ ಇದೆ. ಸೊ ಅದಕ್ಕೆ ನಾವು ಅವ್ರಿಗೆಲ್ಲ ಸಹಾಯ ಮಾಡ್ತಾ ಇದೀವಿ. ಅದು ಸರಿಯಾದ ರೀತಿಯಲ್ಲಿ ಅವ್ರು ಉಪಯೋಗಿಸ್ಕೊಡ್ಬೇಕು, ಅವ್ರ ಬದುಕಿನಲ್ಲಿ ಒಳ್ಳೇದಾಗಬೇಕು. ಕೆಲವರು ಅಕೌಂಟ್ ಕೊಟ್ಬಿಟ್ಟಿದ್ದಾರೆ, ಅವ್ರ ಯಾರ ಹತ್ರ ಸಾಲ ತಗೊಂಡಾಗ ಅವನಿಗೆ ಇದನ್ನ ಸೈನ್ ಕೊಟ್ಬಿಟ್ಟಾರೆ, ಅವನು
ಅವನ್ ನೇರವಾಗಿ ಅವನಿಗೆ ತಗೊಂಡು ಡ್ರಾ ಮಾಡ್ಕೊಂಡು ಅವನು ಹೋಗ್ತಾ ಇದ್ದಾನೆ. ಇವೆಲ್ಲ ಕೂಡ ನಾವು ಇದನ್ನ ಪರಿಶೀಲನೆ ಮಾಡ್ತಾ ಇದೀವಿ. ನಮ್ಮ ರೇವಣ್ಣವ್ರ ಟೀಮ್ ಏನಿದೆ, ಅವರು SR ಪಾಟೀಲ್ ಅವರೆಲ್ಲ ಕೂತ್ಕೊಂಡು, ಆ ಕಮಿಟಿಯವ್ರು ಏನಿದ್ದಾರೆ ಇದನ್ನೆಲ್ಲ ಕೂತ್ಕೊಂಡು ಈಗಾಗಲೇ ಒಂದು ಯಾವ ರೀತಿ ಫಾರಂ ಇರಬೇಕು, ಎಲ್ಲರಿಗೂ ಗುರ್ತಿನ ಚೀಟಿ ಇರಬೇಕು, ಅದೆಲ್ಲ ಕೂಡ ಮಾಡ್ತಾ ಇದ್ದೇವೆ. ಅವತ್ತಿನ ಕಾಲದಲ್ಲಿ ಏನೋ ಸ್ಟಾರ್ಟಿಂಗ್ ಅಲ್ಲಿ ನಾವು ತಿರುಗಿ ಕೊಟ್ಬಿಟ್ಟು ಈಗ ಅದನ್ನೆಲ್ಲ ಸರಿ ಮಾಡುವಂತ ಕೆಲಸ ಮಾಡ್ತಾ ಇದೀವಿ. ಯಾವುದು ತೆಗೆದಾಕಕ್ ಹೋಗಲ್ಲ. ಬಟ್ ನಮ್ಗೆ ಅವರು ಯಾರು ಕೊಡ್ತಾ ಇದೀವಿ ಅನ್ನೋದು ಸರ್ಕಾರದ ಗಮನಕ್ಕೆ ಬೇಕು. ಈ ಕೆಲವರು ಸುಮಾರು ಸುಮಾರು ಎಷ್ಟು ರೇವಣ್ಣ ಅಲ್ಲ, ಇದು ನಮ್ಗೆ ಇದು ಸತ್ತೋಗಿದ್ದವ್ರು ತಗೊಂಡಿರೋದು 1 ಲಕ್ಷ ಚಿಲ್ಲರೆ 14,000 ಜನ ಸತ್ತೋಗಿದ್ದಾರೆ. ಸತ್ತೋಗಿದ್ರು ನಮ್ಮ ಸರ್ಕಾರ ತಿಳಿಸಿಲ್ಲ, ಬೇರೆಯವರು ಅದನ್ನು ದುಡ್ಡು ತಗೋತಾ ಇದ್ದಾರೆ. ಸೊ ಇಂಥದ್ದೆಲ್ಲ ಕೂಡ ನಡೀತಾ ಇದೆ. ಸೊ ಆ 100 ಕೋಟಿಗೂ ಹೆಚ್ಚು ಹಣ ಅದರಿಂದ ನಮ್ಗೆ ಉಳಿತಾಯ ಆಗಂತ ಒಂದು ಸಂದರ್ಭ ನಮ್ಮ ಕಮಿಟಿಯವರು ಕಂಡುಹಿಡಿದಿದ್ದಾರೆ. ಸೊ ಅದಕ್ಕೆ ನೀವು ಮುಂದಕ್ಕೆ ನಾನು ಕೆಲವು ವಿಚಾರದಲ್ಲಿ ಈ ಗ್ಯಾರಂಟಿ ಸಮಿತಿಯವರು ಏನ್ ಕೆಲಸ ಮಾಡಬೇಕು ಮತ್ತೊಂದೆಲ್ಲ ಕೂಡ ನನಗೆ ಸದ್ಯಕ್ಕೆ ತಿಳಿಸಿನಿ. ನೀವು ಮಾಡಬೇಕು. ಈಗ ಹೊಸದಾಗಿ ನಾವು ಉಚಿತವಾಗಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಯಾವುದೇ ಇರಲಿ, ಅವನು ಗಂಡು ಹುಡುಗರುಗಳಿಗೆ ಬರೀ ಹೆಣ್ಮಕ್ಳಿಗೆ ಅಂತ ಕೇಳ್ತಾ ಇದ್ರು. ಅದಕ್ಕೆಲ್ಲ ಎಷ್ಟು ಓದ್ತಾ ಇರಲಿ, 8ನೇ ಕ್ಲಾಸ್ ಇರಲಿ, 7ನೇ ಕ್ಲಾಸ್ ಇರಲಿ, ಎಲ್ಲೇ ಆಗಲಿ ಅವ್ರಿಗೆ ಫ್ರೀ ಬಸ್ ಪಾಡ್ ಕೊಡಬೇಕು ಅಂತ ಇದ್ದಾರೆ. ನಾನು ಅಧಿಕಾರ ತೆಗೆದುಕೊಂಡ ಮಾಡ್ತಾ ಇದ್ದೀನಿ. ಜೊತೆಗೆ ನಮ್ಮ ಹಳ್ಳಿ ಪ್ರತಿಭೆ, ಯುವಕರು ಪ್ರತಿಭೆ ಯಾರು, ಅನೇಕ ನಿಮ್ಮ ಹಳ್ಳಿಗಳ ನಾಟಕ ಇರ್ಬೋದು, ರಂಗಭೂಮಿಗಳಿರ್ಬೋದು, ಕ್ರೀಡೆ ಇರ್ಬೋದು, ಯಾವುದೇ ಕ್ರೀಡೆ ಇರ್ಬೋದು, ಸಾಂಸ್ಕೃತಿಕವಾದ ಚಟುವಟಿಕೆ ಇರ್ಬೋದು, ನಾಯಕತ್ವ ಬೆಳವಣಿಗೆ ಇರ್ಬೋದು, ಬಸವಣ್ಣವರ ಆಚಾರ ವಿಚಾರಗಳಿರ್ಬೋದು, ಯಾವ್ದಾದ್ರು ಧರ್ಮ, ಎಲ್ಲ ಜಾತಿ ಎಲ್ಲ ಧರ್ಮದವರು ಕೂಡ ಒಗ್ಗಟ್ಟಾಗಿರ್ಲಿಕ್ಕೆ ಪ್ರತಿ ಪಂಚಾಯತ್ನೂ ಕೂಡ ಒಂದೊಂದು ಸಂಘ ರಚನೆ ಮಾಡಿ ಆ ಸಂಘಕ್ಕೆ 10 ಲಕ್ಷ ರೂಪಾಯಿ ಕೊಡಬೇಕು ವರ್ಷಕ್ಕೆ ಅಂತ ತೀರ್ಮಾನ ಮಾಡಿದ್ವಿ. ಸೊ ಎಲ್ಲ ಬಾಂಧವ್ಯತೆ, ಎಲ್ಲ ಜಾತಿ ಧರ್ಮ ಇಲ್ಲ, ಎಲ್ಲ ಒಂದೇ. ಯುವಕರು 15ರಿಂದ 16 ಹಿಡಿದು 40 ವರ್ಷದೊಳಗಡೆ ಯುವಕರುಗಳಿಗೆ ಆ ಸಂಘಕ್ಕೆ ಸದಸ್ಯರಾಗಿ ಆ ಚಟುವಟಿಕೆ ನಡೆಸಿ ಅವ್ರು ಏನ್ ಬೇಕಾದ್ರೂ ಕ್ರೀಡೆ ಮಾಡ್ಕೊಳ್ಳಿ, ಹಳ್ಳಿ ಕ್ರೀಡೆಯಾರು ಮಾಡ್ಕೊಳ್ಳಿ, ಬೇರೆ ನಗರ ಕ್ರೀಡೆಯಾರು ಮಾಡ್ಕೊಳ್ಳಿ, ಯಾವ್ದಾರು ಮಾಡ್ಕೊಳ್ಳಿ, ಅವರೆಲ್ಲ ಸೇರಿ ಅದಕ್ಕೆ ಯಾವ ರೀತಿ ಮಾಡ್ಬೇಕು ಅಂತ ಅದಕ್ಕೆ ಒಂದು ಕಾರ್ಯರೂಪ ಮಾಡ್ತೀವಿ. ಯಾರ್ಯಾರಿಗೆ ಭೂಮಿ ಗ್ಯಾರಂಟಿ ವಿಚಾರದಲ್ಲಿ ಭೂಮಿ ದಾಖಲೆಗಳು ಸರಿ ಇಲ್ಲ, ಆ ದಾಖಲೆಗಳನ್ನೆಲ್ಲ ಸರಿ ಮಾಡೋಂತ ವ್ಯವಸ್ಥೆ ಕೂಡ ನಾವು ಮಾಡ್ತಾ ಇದ್ದೀವಿ. ಹಿಂಗೆ ಸರ್ಕಾರ ಇರೋದು ನಿಮ್ ಸರ್ಕಾರ. ಸೊ ಈ ಮಂತ್ರಿ ವಿಚಾರಕ್ಕೆ ತಾವೇನು ಬಂದಿದ್ದೀರಿ, GS ಪಾಟೀಲ್ ಅವ್ರಿಗೆ ಸಹಾಯ ಮಾಡಬೇಕು ಅಂತ ಬಂದಿದ್ದೀರಿ, ಬಹಳ ಸಂತೋಷ. ನಾನು ನಮ್ಮ ಪಕ್ಷದ ನಿಮ್ಮ ಏನ್ ಭಾವನೆ ಇದೆ, ನಮ್ಮ ಪಕ್ಷದ ವರಿಷ್ಠರಿಗೆ ನಾನು ತಿಳಿಸಿ ನಿಮ್ಗೇನು ಭಾವನೆ ಇದೆ ತಿಳಿಸ್ತೀನಿ. ಆದ್ರೆ ಯಾರು ಕೂಡ ರಾಜ್ಯದಲ್ಲಿ ಯಾವುದೇ ಕ್ಷೇತ್ರದವರಿದ್ದು ಕೂಡ ಈ ರೀತಿ ಬಂದು ಜನ ಕರ್ಕೊಂಡು ಬಂದು, ನಮ್ಮ GS ಪಾಟೀಲ್ ನಮ್ಮ ಪಕ್ಷದ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು, ನಾನು ರಾಜ್ಯದ ಅಧ್ಯಕ್ಷ, ನನಗೆ ಅವ್ರ ಕೆಲಸ ಎಲ್ಲ ಕೂಡ ನನಗೆ ಗೊತ್ತಿದೆ. ಇರೋದೇ 33 ಸೀಟು, 33 ಕುರ್ಚಿ, 33 ಕುರ್ಚಿ ಎಲ್ಲರಿಗೂ ಹಂಚಬೇಕಾಗ್ತದೆ. ನಾವು ಗಮನದಲ್ಲಿ ಇಟ್ಕೊಂಡು ಪಕ್ಷ ತೀರ್ಮಾನ ಮಾಡ್ತದೆ. ತಾಳ್ಮೆಯಿಂದ ತಾವೆಲ್ಲ ಇರಬೇಕು. ಇಷ್ಟು ಹೇಳಿ ಆಯ್ತು. ನಿಮ್ಮ ಭಾವನೆ ಈಗ ನಾನ್ ತಾಳ್ಮೆಯಿಂದ ಇರ್ಲಿಲ್ವೇ? ನಾನು ಇರ್ಲಿಲ್ವೇನಪ್ಪ? ಒಳ್ಳೆದಾಗ್ಲಿ, ಮತ್ತೆ ಮಾತಾಡೋಣ.